ಆಷಾಢ ಮಾಸ ಬಂದೈತವ್ವ, ಅಣ್ಣ ಬರಲಿಲ್ಲ ಕರಿಲಾಕ. ಸುವಾಲಿ ಸುವಲಾಲಿ. ಈ ಹಾಡು ಎಲ್ಲರೂ ಕೇಳಿರ್ತಿರಲ್ಲ. ಯಾಕಂದ್ರೆ ಈಗ ಆಷಾಢ ಮಾಸ ಬಂದಿದೆಯಲ್ಲ, ಆಷಾಢ ಮಾಸದಲ್ಲಿ ಹೆಣ್ಮಕ್ಳ ತವ್ರ ಮನೆಗೆ ಅವ್ರ ಅಣ್ಣಂದಿರು ಬಂದು ಕರ್ಕೊಂಡು ಹೋಗ್ತಾರೆ. ನಾಗರ ಪಂಚಮಿ ಹಬ್ಬ ಬರುತ್ತಲ್ಲ, ಅದಕ್ಕಾಗಿ ಈ ಹಾಡು ಅಂದ್ರೆ ಈ ಹಾಡಿನ ಏನ್ ನೆನಪಾಗುತ್ತೆ ಅಂದ್ರೆ, ಒಬ್ಬ ತಂಗಿ ಅಣ್ಣನ ಬರ್ತಾನೆ, ನನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ ನಾಗರ ಪಂಚಮಿ ಹಬ್ಬಕ್ಕೆ ಅಂತೇಳಿ ಈ ಹಾಡನ್ನ ಆಡ್ತಾ ಇರ್ತಾರೆ. ಈಗ ನಮಗೂ ಆಷಾಢ ಮಾಸ ಬಂದಿದೆಯಲ್ಲ, ನೆಕ್ಸ್ಟ್ ನಾಗರ ಪಂಚಮಿ ದಿನ ಹಬ್ಬಕ್ಕೆ ಕರ್ಕೊಂಡು ಹೋಗ್ತಾರೆ. ನಾಗರ ಪಂಚಮಿ ಹಬ್ಬನ ಅಣ್ಣ ತಂಗಿ ಹಬ್ಬ ಅಂತಾನೆ ಹೇಳ್ಬೋದು. ಅವತ್ತಿನ ದಿನ ಒಂದು ಕತೆ ಹೇಳ್ತಾ ಇದ್ರು, ಹಾಲೆಲ್ಲ ಹಾಕಿ ಬಂದ್ಮೇಲೆ ಆ ಕತೆನ ಎಲ್ಲರೂ ಕೇಳಿದ್ರೆ ಅವರಲ್ಲಿರುವ ಸಕಲ ದೋಷಗಳು, ನಾಗದೋಷಗಳು ಎಲ್ಲನೂ ನಿವಾರಣೆಯಾಗಿ ಅವರಿಗೆ ಅಷ್ಟ ಸಕಲ ಐಶ್ವರ್ಯಗಳು ಕೂಡ ಲಭಿಸುತ್ತೆ ಅಂತ ನಮ್ಮ ಅಜ್ಜಿ ಕತೆ ಹೇಳ್ತಾ ಇದ್ರು. ಆ ಕತೆನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಕತೆನ ಸ್ಟಾರ್ಟ್ ಮಾಡೋಣವಾ? ಇದ್ರ ಹಿನ್ನೆಲೆ ಏನು ಅಂದ್ರೆ, ಒಬ್ಬ ಸೇಟ್ ಇರ್ತಾನೆ. ಸೇಟಿಗೆ 7 ಜನ ಗಂಡ್ಮಕ್ಳು ಇರ್ತಾರೆ. 7 ಜನ ಮದುವೆ ಆಗಿರುತ್ತೆ. ಎಲ್ರಿಗೂ ಸೊಸೆಂದ್ರು ಬಂದಿರ್ತಾರೆ. ಅವ್ರದ್ದು ಮುಂದಿನ ಕೆಲಸ ನಡ್ತಾ ಇರುತ್ತೆ. ಅಲ್ಲಿ ಮಣ್ಣು ಬೇಕಾಗಿರುತ್ತೆ ಅವ್ರಿಗೆ. ದೊಡ್ಡ ಸೊಸೆ ಸಣ್ಣ ಸೊಸೆ ಎಲ್ಲರೂ ಸೇರಿ ಅಡವಿಗೆ ಹೋಗ್ತಾರೆ. ಮಣ್ಣು ತೊಗೊಂಡು ಬರೋಣ ಅಂತೇಳಿ ಮಣ್ಣು ಅಗಿಯುವಾಗ ಒಂದು ಹಾವು ಬರುತ್ತೆ. ಹಾವು ಬಂದ ತಕ್ಷಣ ದೊಡ್ಡ ಸೊಸೆ ನೋಡಿ, ಹಾವು ಬಂತು, ಕೊಲ್ರಿ ಅಂತೇಳಿ ಕೊಲ್ಲಕ್ಕೆ ಮುಂದಾಗ್ತಾಳೆ. ಅವಾಗ ಸಣ್ಣ ಸೊಸೆ ಹೇಳ್ತಾಳೆ, ಬೇಡ, ಅದಿರೋ ಜಾಗಕ್ಕೆ ನಾವು ಬಂದೀವಿ, ಅದು ನಮ್ಗೆ ಏನೂ ಮಾಡಲ್ಲ, ಕೊಲ್ಲಬೇಡ ಅಂತ ಹೇಳ್ತದೆ. ಆಕಿನ ಊರಿಗಿತ್ತಿ ಮಾತು ಕೇಳಿ ಸುಮ್ಮನೆ ಆಗ್ತಾಳೆ. ಅವಾಗ ನಾಗಪ್ಪನ್ಗೆ ಹೇಳ್ತಾಳೆ, ನೀನು ಇಲ್ಲೇ ಇರು, ಯಾರಿಗೂ ಏನೂ ಹಾನಿ ಮಾಡಬೇಡ, ನಾನು ನಿನಗೆ ಮನೆಗೆ ಹೋಗಿ ಹಾಲು ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತೇಳಿ ನಾಗರಹಾವು ಅಲ್ಲೇ ಇರುತ್ತೆ. ಇವ್ರ ಅಕ್ಕ ತಂಗಿಯರೆಲ್ಲ ಮಣ್ಣು ತಗೊಂಡು ಬಂದ್ಬಿಡ್ತಾರೆ. ಮನೆಗೆ ಬಂದ್ಮೇಲೆ ಕೆಲಸದೊಳಗಡೆ ಮರ್ತೇ ಬಿಡ್ತಾಳೆ. ಅಂದರೆ ಹಾವಿಗೆ ಹಾಲು ಒಯ್ದು ಅಂತ ನೆನಪೋಗ್ಬಿಡುತ್ತೆ. ಇನ್ನು ಮನೆ ಕೆಲಸ ಮಾಡ್ಕೊತ ರಾತ್ರಿ ಮಲಗಿಬಿಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ನೆನಪಾಗುತ್ತೆ, ಅಯ್ಯೋ ನನ್ನ ನಾಗರಹಾವಿಗೆ ಅಲ್ಲೇ ಇರೋ ಹಾಲು ತೊಗೊಂಡು ಬರ್ತೀನಿ ಅಂತ ಹೇಳ್ತೀನಲ್ಲ, ಅದು ಇನ್ನೂ ಅಲ್ಲೇ ಆದೇನು, ನಾನು ಎಂಥ ತಪ್ಪು ಮಾಡಿದ್ನಲ್ಲ ಅಂತೇಳಿ ಮತ್ತೆ ಬಡ ಒಂದು ಸ್ವಲ್ಪ ಹಾಲು ತೊಗೊಂಡು ಆಗಿರೋ ಜಾಗಕ್ಕೆ ಹೋಗ್ತಾಳೆ. ಅದು ಹಾವು ಸಿಟ್ಟು ಬರ್ಲಿಕ್ಕೆ ಕುಂತಿರುತ್ತೆ. ಯಾಕಂದ್ರೆ ನಿನ್ನೆನೆ ಬರ್ತೀನಂತ ಇರ್ತಾಳಲ್ಲ, ಹಾಲು ತೊಗೊಂಡು ಬರ್ತೀನಂತ, ನನಗೆ ಸುಳ್ಳು ಹೇಳಿ ನನಗೆ ಮೋಸ ಮಾಡಿ ಹೋಗಿದ್ದಾಳೆ. ಈಕಿ ಬಂದ ತಕ್ಷಣ ಕಡ್ದು ಬಿಡಬೇಕು, ನನ್ನ ವಿಷ ನೆಕ್ಕಿನಲ್ಲಿ ಬಿಟ್ಟು ಸಾಯಿಸ್ಬೇಕು ಅಂತ ಅದು ಬಸ್ಬಿಡ್ತಾ ಇರುತ್ತೆ. ಈಕಿ ಹಾಲು ತೊಗೊಂಡು ಬರ್ತಾ ಇರ್ತಾಳೆ. ಬಂದ ತಕ್ಷಣ ಕಡಿಬೇಕಂತ ಹಾವು ನೋಡ್ಕೊತಾ ಇರುತ್ತೆ. ಆಕಿ ಬಂದ ತಕ್ಷಣ ಇನ್ನು ಹಾಲು ಕೊಟ್ಟಿರಲ್ಲ ಕೈಗೆ ಹಿಡ್ಕೊಂಡು ನಾಗರ ಹಾವಿಗೆ ಹೇಳ್ತಾಳೆ, ಅಣ್ಣ, ನಂದು ತಪ್ಪಾಯಿತು, ನಾನು ಆ್ಯಕ್ಚುಲಿ ನಿನಗೆ ಬರ್ತೀನಿ ಅಂತ ಹೇಳಿದ್ದೆ, ನನ್ನ ಕೆಲಸದಲ್ಲಿ ಬಿದ್ದು ಮರ್ತು ಬಿಟ್ಟೆ, ಇವಾಗ ಹಾಲು ತಂದಿದ್ದೆ, ನಿನಗೆ ಕುಡಿಸ್ತೀನಿ, ನಿನಗೆ ಕುಡಿ ಅಂತ ಹೇಳ್ತಾಳೆ. ಅವಾಗ ನಾಗರಾವು ಸಿಟ್ಟೆಲ್ಲ ಕಡಿಮೆ ಆಗ್ಬಿಡುತ್ತೆ. ಯಾಕಂದರೆ ಅವಾಗ ಕೇಳ್ತಾಳೆ, ಆ್ಯಕ್ಚುಲಾಗಿ ನಿನ್ನ ಮೇಲೆ ಭಾಳ ಸಿಟ್ಟು ಬಂದಿತ್ತು, ನಿನ್ನ ಕಡ್ದು ಸಾಯಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ನೀನು ನನಗೆ ಅಣ್ಣ ಅಂದ್ಬಿಟ್ಟೆಲ್ಲ, ನನಗೂ ತಂಗಿ ಇಲ್ಲ, ಹಾಗಾಗಿ ನನ್ನ ಸಿಟ್ಟೆಲ್ಲ ಕರಿಗೋಯ್ತು ಅಂತೇಳಿ ಹಾಲು ಕುಡಿದು ಅದಕ್ಕೆ ಧನ್ಯವಾದ ಹೇಳಿ ಹಾವು ಹೋಗ್ಬಿಡುತ್ತೆ. ಈಕೆ ಮನೆಗೆ ಬರ್ತಾಳೆ. ಸ್ವಲ್ಪ ದಿನ ಆದ ತಕ್ಷಣ ಈಗ ಆಷಾಢ ಹೆಂಗೆ ಬಂತಲ್ಲ, ಹಂಗೆ ಅವ್ರ ಮನೆಯಲ್ಲೂ ಆಷಾಢ ಬರುತ್ತೆ. ಆವಾಗ ಎಲ್ಲರೂ ಅವರು ದುಡ್ಡು ಸೊಸೆನ, ನಡೋಲ್ ಸೊಸೆನ ಎಲ್ಲರನ್ನ ಅವ್ರ ಅಣ್ಣಂದಿರು ಬಂದು ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಈಕಿಗೆ ಯಾರೂ ಇರಲ್ಲಲ್ಲ, ಇವ್ರಿಗೆ ಅಣ್ಣನೇ ಇರಲ್ಲ. ಹಾಗಾಗಿ ಈಕಿಗೆ ಯಾರಿಲ್ಲ, ಕರ್ಕೊಂಡು ಹೋಗ್ಬೇಕು ಈಕಿಗೆ ಅಂತ ಸ್ವಲ್ಪ ಗಂಡನ ಮನೆಯಲ್ಲಿ ಹೀಯಾಳಿಸ್ದಂಗೆ ಆಗುತ್ತೆ. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಮಲಗಿರ್ತಾಳೆ. ನೆಕ್ಸ್ಟ್ ಡೇ ಈಗ ನಾಗರಹಾವು ಏನು ಹಾಲು ಕುಡಿಸಿರ್ತಾಳಲ್ಲ, ಅದು ಮನುಷ್ಯನ ವೇಷ ಧರಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ. ಅವ್ರ ಸೈಟಿಗೆ ಅವ್ರ ಮಾವನವರಿಗೆಲ್ಲ ಹೇಳ್ತಾನೆ, ನಾನು ಇವಳ ಅಣ್ಣ, ಅಂದರೆ ದೂರದ ಸಂಬಂಧಿ, ಅವಳಿಗೆ ಗೊತ್ತಿಲ್ಲ, ನಾನು ಅವಳ ಅಣ್ಣ ಆಗ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಕಿನ್ನ ಅಂತ. ಅವಾಗಿನ ಅವ್ರಿಗೆಲ್ಲ ನಂಬಿಕೆ ಬರುತ್ತೆ, ಅಂದರೆ ನಂಬಿಕೆ ಬರೆಸ್ತಾನೆ. ಸರಿ ಅಂತೇಳಿ ಆಕೆನ ಅಣ್ಣನ ಜೊತೆಗೆ, ಅಂದರೆ ನಾಗರಾವ್ ಜೊತೆಗೆ ಕಳಿಸ್ಬಿಡ್ತಾರೆ. ಈಕಿಗೆ ಇನ್ನೇ ನಮ್ಗೆ ಅಣ್ಣನೇನು ಒಟ್ಟು ಹಿಂಗೊಂದು ಖುಷಿ ಆಯ್ತಲ್ಲ, ಇಷ್ಟು ದಿನದ ಮೇಲೆ ನಾನು ಊರಿಗೆ ಹೋಗ್ತಾ ಇದ್ದೀನಲ್ಲ ಅಂತೇಳಿ ಅತನ ಜೊತೆಗೆ ರೆಡಿಯಾಗಿ ಹೋಗ್ತಾಳೆ. ಸ್ವಲ್ಪ ಊರು ದಾಟಿ ದಾರಿ ಮಧ್ಯದಲ್ಲಿ ಹೋಗುವಾಗ ನಾಗರಹಾವು ರೂಪ ತಾಳ್ತಾನೆ. ನೀನು ಅವತ್ತು ನನಗೆ ಹಾಲು ಕೊಟ್ಟು ಅಣ್ಣ ಅಂದಿದ್ದಲ್ಲಮ್ಮ, ಅದಕ್ಕಾಗಿ ಇವತ್ತು ನಾನು ಅಣ್ಣನ ವೇಷ ಕರೆಸ್ಕೊಂಡು ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ ನಮ್ಮ ಮನೆಗೆ ಅಂತ. ಹೌದಾ ಅಂತ ಖುಷಿ ಪಡ್ತಾಳೆ. ಬಟ್ ನಾವೀಗ ನಾಗಲೋಕಕ್ಕೆ ಹೋಗ್ತೀವಲ್ಲ, ನೀನೇನು ಭಯ ಪಡಬೇಡಲ್ಲಿ, ನನ್ನ ಬಾಲ್ ಹಿಡ್ಕೊಂಬಿಡು, ನಾನು ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತೇಳಿ ತಂಗಿನ ಕರ್ಕೊಂಡು ಹೋಗ್ಬಿಡ್ತಾನೆ. ಅವ್ರ ಅಮ್ಮಗೆ ಹೇಳ್ತಾನೆ, ಅಮ್ಮ ಇಲ್ಲಿ ಏನೇನು ನಡೀತಲ್ಲ ಅದು ಎಲ್ಲ ಅವ್ರ ಅಮ್ಮನಿಗೆ ವಿವರಿಸ್ತಾಳೆ. ಹೌದೇನಪ್ಪ, ಚಲೋ ಆಯ್ತು ಬಿಡು ಬಂದಿದ್ದು ಅಂತೇಳಿ ಅವ್ರ ಅಮ್ಮನೂ ಎಲ್ಲ ಆಕೆಗೆ ಭಾಳ ಪ್ರೀತಿ ಮಾಡ್ತಾರೆ. ಪ್ರೀತಿ ಮಾಡಿ ಒಂದು ಸ್ವಲ್ಪ ದಿನ ಇರ್ತಾಳೆ. ಇನ್ನು ರಿಟರ್ನ್ ಬರಬೇಕಾದ್ರೆ ಆಕೆಗೆ ಮುತ್ತು, ರತ್ನ, ಹವಳ ಎಲ್ಲ ಕೊಟ್ಟು ಕಳಿಸ್ತಾರೆ. ಅದ್ರ ಜೊತೆಗೆ
ಒಂದು ಹಾರ ಇರುತ್ತೆ ಅವರಲ್ಲಿ ಸ್ಪೆಷಲ್ ಆಗಿ. ಇದು ಹಾರ ಚೆನ್ನಾಗಿದೆ ನೋಡಮ್ಮ, ನಿನಗೆ ಚೆನ್ನಾಗಿ ಕಾಣಿಸುತ್ತೆ, ನೀನು ಹಾಕ್ಕೊಂಡು ಹೋಗು ಅಂತೇಳಿ. ನಾಗಲೋಕ ಅಂದರೆ ಅಲ್ಲೇನು ಕೊರತೆ ಏನ್ರಿ, ಎಷ್ಟು ಮಣಿಗಳು ಮುತ್ತು ರತ್ನ ಎಲ್ಲ ಕಟ್ಟಿ ಹಾರನ್ನು ಆಕೆಗೆ ಹಾಕಿ ಇನ್ನು ಹೊರಗಡೆ ಬಂದು ಮತ್ತೆ ಮನುಷ್ಯನ ವೇಷ ಹಾಕುವಂತಾನೆ ಹಾವು ಮನೆಗೆ ಕರ್ಕೊಂಡು ಬಂದು ಗಂಡನ ಮನೇಲೆ ಬಿಟ್ಟು ಹೋಗ್ತಾನೆ. ಆಕೆ ಹಾರ ಹಾಕ್ಕೊಂಡಿದ್ದು ನೋಡಿ ಅವ್ರ ಮನೆಗೆ ಎಲ್ಲರಿಗೆ ಅದ್ರ ಅಟ್ರಾಕ್ಷನ್ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಹಾರ. ಇದೇನಪ್ಪ ಹಾರ ಅಂದರೆ ಇನ್ನು ನನ್ನ ತವ್ರ ಮನೆಯವ್ರು ಕೊಟ್ಟಿದ್ದು, ನಮ್ಮ ಅಣ್ಣ ಕೊಟ್ಟಿದ್ದು ಅಂತ ಹೇಳ್ಕೊತಾಳೆ. ಆಕೆ ಖುಷಿ ಅಲ್ಲ ಹೆಣ್ಮಕ್ಳಿಗೆ, ಅದರಲ್ಲಿ ತವ್ರ ಮನೆಯವ್ರು ಕೊಟ್ಟಿದ್ದಂದ್ರೆ ಇನ್ನೂ ಖುಷಿ. ಹಾಗಾಗಿ ಭಾಳ ಖುಷಿಯನ್ನು ಹಾಕ್ಕೊಂಡಿರ್ತಾಳೆ. ಇದು ನೋಡ್ತಾರೆಲ್ಲ, ಪಕ್ಕದ ಮನೆಯವ್ರು ನೋಡ್ತಾರೆ, ಈ ಹಾರ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಹೆಣ್ಮಕ್ಳು ಬಾಯಲ್ಲಿ ಅಂತ ಕೇಳಲೇಬೇಡಿ ನೀವು. ಆಯ್ತು, ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ಊರಿಗೆ ತುಂಬ ಆಗಿ ಅದು ರಾಜನ ಹೆಂಡತಿಗೆ ರಾಣಿಗೆ ಕಿವೆಗೆ ಬೀಳುತ್ತೆ. ಅದು ಸೈಡ್ ಸೊಸೆ ಲಾಸ್ಟ್ ಸೊಸೆ ಹಾರ ಆದಂತ ಆಕೆ ಚೆನ್ನಾಗಾದಂತ ಆ ಹಾರ ನನಗೆ ಬೇಕು ಅಂತ ಅದ್ರ ಮೇಲೆ ರಾಣಿಗೆ ಮನಸ್ಸಾಗುತ್ತೆ. ಇನ್ನು ರಾಣಿ ರಾಜಕ್ಕೆ ಬಂದು ಹೇಳ್ಬಿಡ್ತಾಳೆ, ನನಗೆ ಅದು ಬೇಕೇ ಬೇಕು ಅಂತ. ಆಯ್ತಂತೇಳಿ ಅವ್ರ ಮನೆಗೆ ಹೇಳಿ ಕಳಿಸ್ತಾನೆ, ನಿಮ್ಮ ಚಿಕ್ಕ ಸೊಸೆಯಲ್ಲಿ ಒಂದು ಹಾರ ಇದೆ, ಆ ಹಾರ ನನ್ನ ರಾಣಿಗೆ ಬೇಕು, ಅದನ್ನು ತೊಗೊಂಡು ಬನ್ನಿ ಅಂದೆ. ಇನ್ನು ರಾಜ ಎಲ್ಲ ಹೇಳಿದ್ಮೇಲೆ ಏನು ಆಪ್ಷನ್ ಇರಲ್ಲ, ಇನ್ನಕ್ಕೆ ಬಿಚ್ಚಿ ಕೊಡ್ತಾಳ, ತೊಗೊಂಡು ಬಂದು ಕೊಡ್ತಾಳೆ. ಅದನ್ನು ರಾಣಿ ಹಾಕ್ಕೋತಾಳೆ. ಹಾಕ್ಕೊಂಡ ತಕ್ಷಣ ಹಾವಾಗ್ಬಿಡುತ್ತೆ. ಆಕೆ ಕಿತ್ತಿ ಬಿಸಾಕ್ಬಿಡ್ತಾಳ. ಅಯ್ಯೋ ಇದೇನಪ್ಪ ಹಾವಿದ್ದಂಗದ ಅಂತೇಳಿ ಅದು ಬಂದು ರಾಜಗೆ ಹೇಳಿಬಿಡ್ತಾಳೆ, ಇದೇನು ಮಾಯಾವಿ ಇದ್ದಂಗದ, ಇದೇನು ಕೇಳು ಹಾರ, ನಾನು ನೋಡಿದ್ರೆ ಹಾರ ಕಾಣ್ತದ, ಹಾಕ್ಕೊಂಡ್ರೆ ಹಾವು ಕಾಣಕತ್ತದ ಅಂತೇಳಿ ಹೇಳ್ತಾಳ. ಅವಾಗ ರಾಜ ಸೇಟ್ನ ಸೊಸೆನ ಇಬ್ಬರನ್ನ ಕರ್ಸಿಬಿಡ್ತಾನ. ಇನ್ನು ರಾಜಾಜ್ಞೆ ಬರಲೇಬೇಕು ಅಂತೇಳಿ ಇಬ್ರು ಬರ್ತಾರೆ. ಬಂದು ಕೇಳ್ತಾಳೆ, ಏನಿದು ಇದು ಹಿಂಗೆ ಹಾಕ್ಕೊಂಡ ತಕ್ಷಣ ಹಾವಾಗ್ತಾ ಇದೆ, ಮೊದಲು ಹಾರ ಇದೆ ಅಂತ ಆಕೆ ಕೇಳಿದಾಗ ಆಕೆ ಹೇಳ್ತಾಳೆ, ಇಲ್ಲ ಇದು ನಿಜವಾಗ್ಲೂ ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಈ ಮಾಯಾವಿ ಹಾರ ಇಲ್ಲ, ಇದು ನನಗೆ ನಮ್ಮ ಅಣ್ಣ ಕೊಟ್ಟಿದ್ದೆ ಅಂತ. ಹೆಂಗ್ ನಂಬುತ್ತಾರೆ ಇಂಥದ್ದೆಲ್ಲ ನಮ್ಮ ಅಣ್ಣ ಕೊಟ್ಟಾನಂದ್ರೆ? ಯಾರು ನಂಬಂಗಿಲ್ಲ. ಅವಾಗ ನಿಜ ಹೇಳು ಅಂತ ಕೇಳಿದಾಗ ಅವಾಗ ನಾಗರಾವ ಅಣ್ಣನ ರೂಪದಲ್ಲಿ ಬಂದು ನಾಗರಾವ ಹೇಳ್ತಾನೆ, ನಾನು ಹಿಂಗೆ ನಾಗರಹಾವು, ನನಗೆ ಈ ಥರ ಅಣ್ಣ ಅಂತೇಳಿ ನನಗೆ ಹಾಲು ಕುಡಿಸಿದಾಳೆ, ಅದಕ್ಕಾಗಿ ನನಗೆ ಮಾಡಿರೋ ಹೆಲ್ಪಿಗೆ ಆಕೆಗೆ ನಾನು ಅಣ್ಣ ಆಗಿ ಮಾಡಿದ್ದೀನಿ ಅಂತೇಳಿ ಸತ್ಯ ಒಪ್ಕೊತಾರೆ. ಅವತ್ತೇ ನಾಗರ ಪಂಚಮಿ ಇರುತ್ತೆ ಅವತ್ತಿನ ದಿನ. ಹಾಗಾಗಿ ಅವತ್ತಿನ ದಿನ ಯಾರಾದರೂ ನಾಗಪ್ಪಗೆ ಹಾಲು ಹಾಕಿದ್ರೆ ಅಂದರೆ ಅಣ್ಣಗೆ ಹಾಕ್ಕೊಂಡಂಗ ಅಂತ, ಯಾವೇ ಹೆಣ್ಮಕ್ಳು ನನಗೆ ಹಾಲು ಎರೆದ್ರೆ ಅವ್ರ ಎಲ್ಲ ಸಮಸ್ಯೆಗಳನ್ನು ನಾನು ದೂರ ಮಾಡ್ತೀನಿ, ಅವ್ರಿಗಿರೋ ಸಕಲ ದೋಷಗಳು ಸಹಿತ ನಾನು ದೂರ ಮಾಡ್ತೀನಿ ಅಂತೇಳಿ ನಾಗರಾಜ ಇರ್ತಾನಲ್ಲ ಹಾವು ರಾಜನಿಗೆ ತಿಳಿಸುತ್ತಂತ. ಅವತ್ತಿನಿಂದ ಇವತ್ತಿನವರೆಗೂ ಪಂಚಮಿ ದಿನ ಹಾಲು ಹಾಕ್ತಾ ಬರ್ತಾರೆ ಹೆಣ್ಮಕ್ಳು. ಈಗ ಮನೆಯಲ್ಲಿ ಯಾರಾದರೂ ಇದ್ದಿಲ್ಲ ಅಂತ ಇಟ್ಕೊಳ್ಳಿ, ಅಮ್ಮನ ಪಾಲು, ಅಪ್ಪನ ಪಾಲು, ಅಣ್ಣನ ಪಾಲು, ತಮ್ಮನ ಪಾಲು ಅಂತೇಳಿ ಈ ಹಬ್ಬಕ್ಕೆ ಅಣ್ಣ ತಂಗಿಯರ ನೆನಪಿ ಜಾಸ್ತಿ ಬರುತ್ತೆ. ಎಲ್ಲರ ಪಾಲು ಹಾಕಿ ನಮ್ಮಲ್ಲಿರೋ ದೋಷಗಳನ್ನೆಲ್ಲ ಕಡಿಮೆ ಮಾಡು ಅಂತೇಳಿ ಕೇಳ್ಕೊಳ್ಳೋ ಹಬ್ಬನೇ ಈ ಹಬ್ಬ. ನೀವೆಲ್ಲರೂ ಹಬ್ಬ ಆಗಿರ್ತದಲ್ಲ, ಅವತ್ತಿನ ದಿನ ಈ ಕತೆ ಕೇಳಿದ್ರೆ ನಿಮ್ಮೆಲ್ಲರ ದೋಷಗಳು ಕೂಡ ಎಲ್ಲ ದೂರವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.